ಇತ್ತೀಚೆಗೆ ತೀವ್ರ ಚರ್ಚೆಗೆ ಒಳಗಾಗ್ತಿರೋ ವಿಷಯ. ಆದರೆ ಬೆಂಗಳೂರಿನ ಈ ಪ್ರಕರಣ ಮಾತ್ರ ಭಲೆ ವಿಚಿತ್ರ. ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲ ಎಂದಿರೋ ಯುವತಿಯೊಬ್ಬಳು ಮುಸ್ಲಿಂ ಮತಕ್ಕೆ ಪರಿವರ್ತನೆಯಾಗಿದ್ದಾಳೆ. ಆದರೆ ಈಕೆಗೆ ಸಹಾಯ ಮಾಡಿದ ಕೆಲವರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಈಕೆಯ ಸ್ನೇಹಿತನನ್ನೇ ಪೊಲೀಸರು ಬಂಧಿಸಿದ್ದಾರೆ. ಈಕೆ ಹೆಸರು ಕಾವ್ಯ. ಬೆಂಗಳೂರಿನ ಸಂಜಯನಗರ ನಿವಾಸಿ ಶ್ರೀನಿವಾಸಾಚಾರಿ ಎಂಬುವವರ ಮಗಳು. ಕಾವ್ಯ ಈಗ ಮರಿಯಾ ಅಂತ ಹೆಸರು ಬದಲಿಸಿಕೊಂಡಿದ್ದಾಳೆ. ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಪರಿವರ್ತನೆಯಾಗಿದ್ದೇ ಹೆಸರು ಬದಲಾವಣೆಗೆ ಕಾರಣ. ಈಕೆಗೆ ಇತ್ತೀಚೆಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ವಂತೆ. ಹಾಗಾಗಿ ನಾನು ಮುಸ್ಲಿಂ ಧರ್ಮಕ್ಕೆ ಪರಿವರ್ತನೆಯಾಗಿದ್ದೇನೆ ಅಂತಾಳೆ ಈಕೆ. ತನ್ನ ಪೋಷಕರಿಗೆ, ಪೊಲೀಸ್ ಕಮಿಷನರ್ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ಈ ಸಂಬಂಧ ಮನವಿಯನ್ನೂ ಮಾಡಿದ್ದಾಳಂತೆ. ಇದೇ ಏಪ್ರಿಲ್ 3ನೇ ತಾರೀಕು ಮನೆ ಬಿಟ್ಟು ಹೋದವಳು ಇಲ್ಲಿವರೆಗೂ ಮನೆಗೆ ವಾಪಸ್ ಬಂದಿಲ್ಲ. ಇನ್ನು ತಮ್ಮ ಮಗಳು ಮಿಸ್ ಆಗಿದ್ದಾಳೆ ಅಂತ ಈಕೆ ಪೋಷಕರು ಬೆಂಗಳೂರಿನ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ಕಾವ್ಯ ಸ್ನೇಹಿತರಾದ ಬಿಲಾಲ್, ಐಶ್ ಹಾಗೂ ಐಶ್ ತಂದೆ ಮುಷ್ತಾಕ್ ಎಂಬುವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ರು. ಬಳಿಕ ಐಶ್ ಹಾಗೂ ಮುಷ್ತಾಕ್ ಇಬ್ಬರನ್ನು ಬಿಟ್ಟು ಕಳಿಸಿದ್ರು. ಆದ್ರೆ ಬಿಲಾಲ್ ಮೇಲೆ ಕಿಡ್ನಾಪ್ ಪ್ರಕರಣ ದಾಖಲಿಸಿಕೊಂಡು ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ. ಆದ್ರೆ ಕಾವ್ಯ ಅಲಿಯಾಸ್ ಮರಿಯಾ ಇದೀಗ ಮತ್ತೆ ಪೊಲೀಸರಿಗೆ ಮನವಿ ಸಲ್ಲಿಸಿದ್ದಾಳೆ. ನನ್ನನ್ನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಮುಸ್ಲಿಂ ಧರ್ಮದ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೇನೆ, ಹಾಗಾಗಿ ಬಿಲಾಲ್ನನ್ನು ಬಿಡುಗಡೆಗೊಳಿಸಿ ಅಂತ ಮನವಿ ಮಾಡಿದ್ದಾಳೆ. ನನ್ನ ಫ್ರೆಂಡ್ಸ್ ಮೇಲೆ, ಇವರೆಲ್ಲ ನನ್ನ PU ಫ್ರೆಂಡ್ಸು. ಬಿಲಾಲ್, ಐಶಾನ ಅವಾಗವಾಗ ಹರಾಸ್ ಮಾಡ್ತಿದ್ದಾರೆ. ಬಿಲಾಲ್ನ ಅರೆಸ್ಟ್ ಮಾಡಿ ಲೈಕ್ ತುಂಬಾ ಹೊಡೆದಿದ್ದಾರೆ. ಬ್ಲೂ ಆ್ಯಂಡ್ ಬ್ಲ್ಯಾಕ್, ಹೀಸ್ ಬ್ಲೀಡಿಂಗ್. ಲೈಕ್ ಅವ್ರನ್ನ ರಿಲೀಸ್ ಮಾಡಬೇಕು. ಅಫ್ಕೋರ್ಸ್ ಅವ್ರದ್ದೇನು ತಪ್ಪಿಲ್ಲ ಅಂದರೆ ಅವ್ರನ್ನ ಸ್ಟೇಷನಲ್ಲಿ ಇಟ್ಕೊಳ್ಳೋದ್ರೆ ಅವ್ರಿಗೆ ಬೇಕಾಗಿದ್ದು ನಾನು ತಾನೆ. ಲೈಕ್ ವೆನ್ ಐ ಆಮ್ ಲೈಕ್ ಔಟ್ ಆಫ್ ದ್ಯಾಟ್, ಇವಾಗ ನಾನು ಬಂದಿದ್ದೀನಿ. ಹೀಸ್ ನಾಟ್ ಲೈಕ್ ಅವನೇನು ನಾನು ಕಿಡ್ನಾಪ್ ಮಾಡಿಲ್ಲ ಅಥವಾ ಏನಿಲ್ಲ. ಅವ್ನಿಗೆ ನನ್ನ ಬಗ್ಗೆ ಏನಾಗಿದೆ ಅಂತಲೂ ಗೊತ್ತಿಲ್ಲ ಅವನಿಗೆ. ಕಾವ್ಯ ಇಲ್ಲಿವರೆಗೂ ಬೆಂಗಳೂರಿನ ಕೆಲವು ಮುಸ್ಲಿಂ ಸೆಂಟರ್ಗಳಲ್ಲಿ ಉಳಿದುಕೊಂಡಿದ್ದಾಳೆ. ಸ್ನೇಹಿತರು ಈಕೆಗೆ ರಕ್ಷಣೆ ಒದಗಿಸಿದ್ದಾರೆ. She can approach any of the Islamic centers and learn more about Islam. Then other things it is left to her independently. After marriage or other, it is left to her. First she has to understand what Islam ಅಂತ. ಯಾಕಂದ್ರೆ ನಮಗೂ ಗೊತ್ತಿಲ್ಲ ಎಷ್ಟು ದೂರ ಬಂದವರಂತ. ಕಾವ್ಯ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಈಕೆಯ ಪೋಷಕರು ಕಂಗಾಲಾಗಿದ್ದಾರೆ. ಇನ್ನು ಪೊಲೀಸರು ಈಕೆ ಕೊಟ್ಟಿರುವ ದೂರನ್ನು ಪರಿಗಣಿಸಿ ಈ ಪ್ರಕರಣದಲ್ಲಿ ಬಿಲಾಲ್ನನ್ನು ಬಿಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.